ನಾನು ಈ ಮೀಟಿಂಗ್ ಇರೋದ್ರಿಂದ ಹೋಗ್ಲಿಕ್ಕಾಗಿಲ್ಲ, ನಾಳೆ ಬರ್ತೇನೆ ಅಂತೇಳಿ ಸಮಯ ತೊಗೊಂಡಿದ್ದೀನಿ. ಅವ್ರಿಗೆ ನಿರೂಪ ಕೊಟ್ಟಿದ್ದೀನಿ. ನಾಳೆ 11 ಗಂಟೆಗೆ ನನಗೆ ಸಮಯ ಕೊಟ್ಟಿದ್ದಾರೆ. ನಾನು ನಾಳೆ ಹೋಗಿ 11 ಗಂಟೆಗೆ ಅವ್ರ ಜೊತೆ ಸಭೆ ಮಾಡ್ತೀನಿ. ಅವ್ರು ಏನು ಕೇಳ್ತಾರೋ ಅನ್ನೋದು ಅವ್ರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ನಿಮ್ಮ ಮನ ತನಿಸೋಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಸರ್. ಈಗ ಸಾಕಷ್ಟು ಸಮಸ್ಯೆಗಳು ಎದುರಿಸ್ತಾ ಇದ್ದೀರಿ ನೀವು. ನೀವೇನು 1ನೇ ಬಾರಿ ಶಾಸಕರಾದ್ರಲ್ಲ, 5 ಬಾರಿ ಗೆದ್ದಂಥವ್ರು ಹಿರಿಯ ರಾಜಕಾರಣಿ ಬೆಳಗಾವಿ ಜಿಲ್ಲೆದು 35 ವರ್ಷದ ರಾಜಕಾರಣದಲ್ಲಿ. ಅದು ಹಿರಿಯರು ಕಿರಿಯರು ಸಂಬಂಧ ಬರಲ್ಲ, ಎಲ್ಲರಿಗೂ ತೊಂದರೆ. ಒಬ್ಬಗೆ ನನಗೆ ತೊಂದರೆ ಆದರೆ 224 MLAಗಳಿಗೆ ಏನು ತೊಂದರೆ ಇಲ್ಲ, ಹಿಂಗೇನಿಲ್ಲ. ಎಲ್ಲರಿಗೂ ವ್ಯವಸ್ಥೆ, ನಾನು ಯಾರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ಅಥವಾ DCM ಬಗ್ಗೆ, ಯಾವ ಮಂತ್ರಿಗಳು ಹೆಸರೋದಿಲ್ಲ, ವ್ಯವಸ್ಥೆಗಳ ಬಗ್ಗೆ ಮಾತಾಡಿದ್ದೀನಿ. ಅದು ಅಲ್ಲಿಗೆಲ್ಲ ಹೇಳ್ತೇನೆ, ಅಲ್ಲಿ ವ್ಯವಸ್ಥೆಗಳು ಏನು ನಡೆದಿದ್ದಾವೆ ಅನ್ನೋದು. ಆಮೇಲೆ ಮತ್ತೇನಾಗ್ತಿದೆ ಅನ್ನೋದು, ಮುಂದಿನ ಏನು ಆಗ ಹೋಗುಗಳಿದಾವೆ ಅದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ಈ 136 ಶಾಸಕರಿದ್ದಾರೆ, ಕೇವಲ 42 ಮಂದಿಗೆ ಅಷ್ಟೇ ಕರೆದಿದ್ದಾರೆ. ನನಗೆ ಗೊತ್ತಿಲ್ಲ. ಸೆಲೆಕ್ಟೆಡ್ ಅಷ್ಟೇ ಅಂದ್ರೆ ಅಸಮಾಧಾನ ವ್ಯಕ್ತಪಡಿಸೋ ಶಾಸಕರು ಅಷ್ಟೇ ಕರೆದಿದ್ದಾರೆ. ನನಗೆ ಗೊತ್ತಿಲ್ಲ ಅದು. ಇವತ್ತು ಫಸ್ಟ್ ನಿಮ್ಗೆ ನಾನು ಒಬ್ಬನ ಕರೆದಾರು ನಾ ಹೋಗ್ತಾ ಇದ್ದೀನಿ. ನಾನು ಈ ಮೀಟಿಂಗ್ ಇರೋದ್ರಿಂದ ಹೋಗ್ಲಿಕ್ಕಾಗಿಲ್ಲ, ನಾಳೆ ಬರ್ತೇನೆ ಅಂತೇಳಿ ಸಮಯ ತೊಗೊಂಡಿದ್ದೀನಿ. ಅವ್ರಿಗೆ ನಿರೂಪ ಕೊಟ್ಟಿದ್ದೀನಿ. ನಾಳೆ 11 ಗಂಟೆಗೆ ನನಗೆ ಸಮಯ ಕೊಟ್ಟಿದ್ದಾರೆ. ನಾನು ನಾಳೆ ಹೋಗಿ 11 ಗಂಟೆಗೆ ಅವ್ರ ಜೊತೆ ಸಭೆ ಮಾಡ್ತೀನಿ. ಅವ್ರು ಏನು ಕೇಳ್ತಾರೋ ಅನ್ನೋದು ಅವ್ರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ನಿಮ್ಮ ಮನ ತನಿಸೋಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಸರ್. ಈಗ ಸಾಕಷ್ಟು ಸಮಸ್ಯೆಗಳು ಎದುರಿಸ್ತಾ ಇದ್ದೀರಿ ನೀವು. ನೀವೇನು 1ನೇ ಬಾರಿ ಶಾಸಕರಾದ್ರಲ್ಲ, 5 ಬಾರಿ ಗೆದ್ದಂಥವ್ರು ಹಿರಿಯ ರಾಜಕಾರಣಿ ಬೆಳಗಾವಿ ಜಿಲ್ಲೆದು 35 ವರ್ಷದ ರಾಜಕಾರಣದಲ್ಲಿ. ಅದು ಹಿರಿಯರು ಕಿರಿಯರು ಸಂಬಂಧ ಬರಲ್ಲ, ಎಲ್ಲರಿಗೂ ತೊಂದರೆ. ಒಬ್ಬಗೆ ನನಗೆ ತೊಂದರೆ ಆದರೆ 224 MLAಗಳಿಗೆ ಏನು ತೊಂದರೆ ಇಲ್ಲ, ಹಿಂಗೇನಿಲ್ಲ. ಎಲ್ಲರಿಗೂ ವ್ಯವಸ್ಥೆ, ನಾನು ಯಾರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ಅಥವಾ DCM ಬಗ್ಗೆ, ಯಾವ ಮಂತ್ರಿಗಳು ಹೆಸರೋದಿಲ್ಲ, ವ್ಯವಸ್ಥೆಗಳ ಬಗ್ಗೆ ಮಾತಾಡಿದ್ದೀನಿ. ಅದು ಅಲ್ಲಿಗೆಲ್ಲ ಹೇಳ್ತೇನೆ, ಅಲ್ಲಿ ವ್ಯವಸ್ಥೆಗಳು ಏನು ನಡೆದಿದ್ದಾವೆ ಅನ್ನೋದು. ಆಮೇಲೆ ಮತ್ತೇನಾಗ್ತಿದೆ ಅನ್ನೋದು, ಮುಂದಿನ ಏನು ಆಗ ಹೋಗುಗಳಿದಾವೆ ಅದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ಈ 136 ಶಾಸಕರಿದ್ದಾರೆ, ಕೇವಲ 42 ಮಂದಿಗೆ ಅಷ್ಟೇ ಕರೆದಿದ್ದಾರೆ. ನನಗೆ ಗೊತ್ತಿಲ್ಲ. ಸೆಲೆಕ್ಟೆಡ್ ಅಷ್ಟೇ ಅಂದ್ರೆ ಅಸಮಾಧಾನ ವ್ಯಕ್ತಪಡಿಸೋ ಶಾಸಕರು ಅಷ್ಟೇ ಕರೆದಿದ್ದಾರೆ. ನನಗೆ ಗೊತ್ತಿಲ್ಲ ಅದು. ಇವತ್ತು ಫಸ್ಟ್ ನಿಮ್ಗೆ ನಾನು ಒಬ್ಬನ ಕರೆದಾರು ನಾ ಹೋಗ್ತಾ ಇದ್ದೀನಿ. ನಾನು ಈ ಮೀಟಿಂಗ್ ಇರೋದ್ರಿಂದ ಹೋಗ್ಲಿಕ್ಕಾಗಿಲ್ಲ, ನಾಳೆ ಬರ್ತೇನೆ ಅಂತೇಳಿ ಸಮಯ ತೊಗೊಂಡಿದ್ದೀನಿ. ಅವ್ರಿಗೆ ನಿರೂಪ ಕೊಟ್ಟಿದ್ದೀನಿ. ನಾಳೆ 11 ಗಂಟೆಗೆ ನನಗೆ ಸಮಯ ಕೊಟ್ಟಿದ್ದಾರೆ. ನಾನು ನಾಳೆ ಹೋಗಿ 11 ಗಂಟೆಗೆ ಅವ್ರ ಜೊತೆ ಸಭೆ ಮಾಡ್ತೀನಿ. ಅವ್ರು ಏನು ಕೇಳ್ತಾರೋ ಅನ್ನೋದು ಅವ್ರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ನಿಮ್ಮ ಮನ ತನಿಸೋಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಸರ್. ಈಗ ಸಾಕಷ್ಟು ಸಮಸ್ಯೆಗಳು ಎದುರಿಸ್ತಾ ಇದ್ದೀರಿ ನೀವು. ನೀವೇನು 1ನೇ ಬಾರಿ ಶಾಸಕರಾದ್ರಲ್ಲ, 5 ಬಾರಿ ಗೆದ್ದಂಥವ್ರು ಹಿರಿಯ ರಾಜಕಾರಣಿ ಬೆಳಗಾವಿ ಜಿಲ್ಲೆದು 35 ವರ್ಷದ ರಾಜಕಾರಣದಲ್ಲಿ. ಅದು ಹಿರಿಯರು ಕಿರಿಯರು ಸಂಬಂಧ ಬರಲ್ಲ, ಎಲ್ಲರಿಗೂ ತೊಂದರೆ. ಒಬ್ಬಗೆ ನನಗೆ ತೊಂದರೆ ಆದರೆ 224 MLAಗಳಿಗೆ ಏನು ತೊಂದರೆ ಇಲ್ಲ, ಹಿಂಗೇನಿಲ್ಲ. ಎಲ್ಲರಿಗೂ ವ್ಯವಸ್ಥೆ, ನಾನು ಯಾರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ಅಥವಾ DCM ಬಗ್ಗೆ, ಯಾವ ಮಂತ್ರಿಗಳು ಹೆಸರೋದಿಲ್ಲ, ವ್ಯವಸ್ಥೆಗಳ ಬಗ್ಗೆ ಮಾತಾಡಿದ್ದೀನಿ. ಅದು ಅಲ್ಲಿಗೆಲ್ಲ ಹೇಳ್ತೇನೆ, ಅಲ್ಲಿ ವ್ಯವಸ್ಥೆಗಳು ಏನು ನಡೆದಿದ್ದಾವೆ ಅನ್ನೋದು. ಆಮೇಲೆ ಮತ್ತೇನಾಗ್ತಿದೆ ಅನ್ನೋದು, ಮುಂದಿನ ಏನು ಆಗ ಹೋಗುಗಳಿದಾವೆ ಅದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ಈ 136 ಶಾಸಕರಿದ್ದಾರೆ, ಕೇವಲ 42 ಮಂದಿಗೆ ಅಷ್ಟೇ ಕರೆದಿದ್ದಾರೆ. ನನಗೆ ಗೊತ್ತಿಲ್ಲ. ಸೆಲೆಕ್ಟೆಡ್ ಅಷ್ಟೇ ಅಂದ್ರೆ ಅಸಮಾಧಾನ ವ್ಯಕ್ತಪಡಿಸೋ ಶಾಸಕರು ಅಷ್ಟೇ ಕರೆದಿದ್ದಾರೆ. ನನಗೆ ಗೊತ್ತಿಲ್ಲ ಅದು. ಇವತ್ತು ಫಸ್ಟ್ ನಿಮ್ಗೆ ನಾನು ಒಬ್ಬನ ಕರೆದಾರು ನಾ ಹೋಗ್ತಾ ಇದ್ದೀನಿ. ನಾನು ಈ ಮೀಟಿಂಗ್ ಇರೋದ್ರಿಂದ ಹೋಗ್ಲಿಕ್ಕಾಗಿಲ್ಲ, ನಾಳೆ ಬರ್ತೇನೆ ಅಂತೇಳಿ ಸಮಯ ತೊಗೊಂಡಿದ್ದೀನಿ. ಅವ್ರಿಗೆ ನಿರೂಪ ಕೊಟ್ಟಿದ್ದೀನಿ. ನಾಳೆ 11 ಗಂಟೆಗೆ ನನಗೆ ಸಮಯ ಕೊಟ್ಟಿದ್ದಾರೆ. ನಾನು ನಾಳೆ ಹೋಗಿ 11 ಗಂಟೆಗೆ ಅವ್ರ ಜೊತೆ ಸಭೆ ಮಾಡ್ತೀನಿ. ಅವ್ರು ಏನು ಕೇಳ್ತಾರೋ ಅನ್ನೋದು ಅವ್ರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ನಿಮ್ಮ ಮನ ತನಿಸೋಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಸರ್. ಈಗ ಸಾಕಷ್ಟು ಸಮಸ್ಯೆಗಳು ಎದುರಿಸ್ತಾ ಇದ್ದೀರಿ ನೀವು. ನೀವೇನು 1ನೇ ಬಾರಿ ಶಾಸಕರಾದ್ರಲ್ಲ, 5 ಬಾರಿ ಗೆದ್ದಂಥವ್ರು ಹಿರಿಯ ರಾಜಕಾರಣಿ ಬೆಳಗಾವಿ ಜಿಲ್ಲೆದು 35 ವರ್ಷದ ರಾಜಕಾರಣದಲ್ಲಿ. ಅದು ಹಿರಿಯರು ಕಿರಿಯರು ಸಂಬಂಧ ಬರಲ್ಲ, ಎಲ್ಲರಿಗೂ ತೊಂದರೆ. ಒಬ್ಬಗೆ ನನಗೆ ತೊಂದರೆ ಆದರೆ 224 MLAಗಳಿಗೆ ಏನು ತೊಂದರೆ ಇಲ್ಲ, ಹಿಂಗೇನಿಲ್ಲ. ಎಲ್ಲರಿಗೂ ವ್ಯವಸ್ಥೆ, ನಾನು ಯಾರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ಅಥವಾ DCM ಬಗ್ಗೆ, ಯಾವ ಮಂತ್ರಿಗಳು ಹೆಸರೋದಿಲ್ಲ, ವ್ಯವಸ್ಥೆಗಳ ಬಗ್ಗೆ ಮಾತಾಡಿದ್ದೀನಿ. ಅದು ಅಲ್ಲಿಗೆಲ್ಲ ಹೇಳ್ತೇನೆ, ಅಲ್ಲಿ ವ್ಯವಸ್ಥೆಗಳು ಏನು ನಡೆದಿದ್ದಾವೆ ಅನ್ನೋದು. ಆಮೇಲೆ ಮತ್ತೇನಾಗ್ತಿದೆ ಅನ್ನೋದು, ಮುಂದಿನ ಏನು ಆಗ ಹೋಗುಗಳಿದಾವೆ ಅದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ಈ 136 ಶಾಸಕರಿದ್ದಾರೆ, ಕೇವಲ 42 ಮಂದಿಗೆ ಅಷ್ಟೇ ಕರೆದಿದ್ದಾರೆ. ನನಗೆ ಗೊತ್ತಿಲ್ಲ. ಸೆಲೆಕ್ಟೆಡ್ ಅಷ್ಟೇ ಅಂದ್ರೆ ಅಸಮಾಧಾನ ವ್ಯಕ್ತಪಡಿಸೋ ಶಾಸಕರು ಅಷ್ಟೇ ಕರೆದಿದ್ದಾರೆ. ನನಗೆ ಗೊತ್ತಿಲ್ಲ ಅದು. ಇವತ್ತು ಫಸ್ಟ್ ನಿಮ್ಗೆ ನಾನು ಒಬ್ಬನ ಕರೆದಾರು ನಾ ಹೋಗ್ತಾ ಇದ್ದೀನಿ. ನಾನು ಈ ಮೀಟಿಂಗ್ ಇರೋದ್ರಿಂದ ಹೋಗ್ಲಿಕ್ಕಾಗಿಲ್ಲ, ನಾಳೆ ಬರ್ತೇನೆ ಅಂತೇಳಿ ಸಮಯ ತೊಗೊಂಡಿದ್ದೀನಿ. ಅವ್ರಿಗೆ ನಿರೂಪ ಕೊಟ್ಟಿದ್ದೀನಿ. ನಾಳೆ 11 ಗಂಟೆಗೆ ನನಗೆ ಸಮಯ ಕೊಟ್ಟಿದ್ದಾರೆ. ನಾನು ನಾಳೆ ಹೋಗಿ 11 ಗಂಟೆಗೆ ಅವ್ರ ಜೊತೆ ಸಭೆ ಮಾಡ್ತೀನಿ. ಅವ್ರು ಏನು ಕೇಳ್ತಾರೋ
ಅನ್ನೋದು ಅವ್ರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಯಾಕಂದ್ರೆ ನಿಮ್ಮ ಮನ ತಣಿಸೋಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಸರ್. ಈಗ ಸಾಕಷ್ಟು ಸಮಸ್ಯೆಗಳು ಎದುರಿಸ್ತಾ ಇದ್ದೀರಿ ನೀವು. ನೀವೇನು 1ನೇ ಬಾರಿ ಶಾಸಕರಾದ್ರಲ್ಲ, 5 ಬಾರಿ ಗೆದ್ದಂಥವ್ರು ಹಿರಿಯ ರಾಜಕಾರಣಿ ಬೆಳಗಾವಿ ಜಿಲ್ಲೆದು 35 ವರ್ಷದ ರಾಜಕಾರಣದಲ್ಲಿ. ಅದು ಹಿರಿಯರು ಕಿರಿಯರು ಸಂಬಂಧ ಬರಲ್ಲ, ಎಲ್ಲರಿಗೂ ತೊಂದರೆ. ಒಬ್ಬಗೆ ನನಗೆ ತೊಂದರೆ ಆದರೆ 224 MLAಗಳಿಗೇನು ತೊಂದರೆ ಇಲ್ಲ, ಹಿಂಗೇನಿಲ್ಲ. ಎಲ್ಲರಿಗೂ ವ್ಯವಸ್ಥೆ, ನಾನು ಯಾರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ಅಥವಾ DCM ಬಗ್ಗೆ, ಯಾವ ಮಂತ್ರಿಗಳು ವ್ಯಾಸೋದಿಲ್ಲ, ವ್ಯವಸ್ಥೆಗಳ ಬಗ್ಗೆ ಮಾತಾಡಿದ್ದೀನಿ. ಅದು ಅಲ್ಲಿಗೆಲ್ಲ ಹೇಳ್ತೇನೆ, ಅಲ್ಲಿ ವ್ಯವಸ್ಥೆಗಳು ಏನು ನಡೆದಿದ್ದಾವೆ ಅನ್ನೋದು. ಆಮೇಲೆ ಮತ್ತೇನಾಗ್ತಿದೆ ಅನ್ನೋದು ಮತ್ತಿನ ಮುಂದಿನ ಏನು ಆಗು ಹೋಗುಗಳಿದಾವೆ ಅದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ಈ 136 ಶಾಸಕರಿದ್ದಾರೆ, ಕೇವಲ 42 ಮಂದಿಗೆ ಅಷ್ಟೇ ಕರೆದಿದ್ದಾರೆ. ನನಗೆ ಗೊತ್ತಿಲ್ಲ. ಸೆಲೆಕ್ಟೆಡ್ ಅಷ್ಟೇ ಅಂದ್ರೆ ಅಸಮಾಧಾನ ವ್ಯಕ್ತಪಡಿಸೋ ಶಾಸಕರು ಅಷ್ಟೇ ಕರೆದಿದ್ದಾರೆ. ನನಗೆ ಗೊತ್ತಿಲ್ಲ ಅದು. ಇವತ್ತು ಫಸ್ಟ್ ನಿಮ್ಗೆ ನಾನು ಒಬ್ಬನ ಕರೆದಾರು ನಾ ಹೋಗ್ತಾ ಇದ್ದೀನಿ. ನಾನು ಈ ಮೀಟಿಂಗ್ ಇರೋದ್ರಿಂದ ಹೋಗ್ಲಿಕ್ಕಾಗಿಲ್ಲ, ನಾಳೆ ಬರ್ತೇನೆ ಅಂತೇಳಿ ಸಮಯ ತೊಗೊಂಡಿದ್ದೀನಿ. ಅವ್ರಿಗೆ ನಿರೂಪ ಕೊಟ್ಟಿದ್ದೀನಿ. ನಾಳೆ 11 ಗಂಟೆಗೆ ನನಗೆ ಸಮಯ ಕೊಟ್ಟಿದ್ದಾರೆ. ನಾನು ನಾಳೆ ಹೋಗಿ 11 ಗಂಟೆಗೆ ಅವ್ರ ಜೊತೆ ಸಭೆ ಮಾಡ್ತೀನಿ. ಅವ್ರು ಏನು ಕೇಳ್ತಾರೋ ಅನ್ನೋದು ಅವ್ರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಯಾಕಂದ್ರೆ ನಿಮ್ಮ ಮನ ತಣಿಸೋಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಸರ್. ಈಗ ಸಾಕಷ್ಟು ಸಮಸ್ಯೆಗಳು ಎದುರಿಸ್ತಾ ಇದ್ದೀರಿ ನೀವು. ನೀವೇನು 1ನೇ ಬಾರಿ ಶಾಸಕರಾದ್ರಲ್ಲ, 5 ಬಾರಿ ಗೆದ್ದಂಥವ್ರು ಹಿರಿಯ ರಾಜಕಾರಣಿ ಬೆಳಗಾವಿ ಜಿಲ್ಲೆದು 35 ವರ್ಷದ ರಾಜಕಾರಣದಲ್ಲಿ. ಅದು ಹಿರಿಯರು ಕಿರಿಯರು ಸಂಬಂಧ ಬರಲ್ಲ, ಎಲ್ಲರಿಗೂ ತೊಂದರೆ. ಒಬ್ಬಗೆ ನನಗೆ ತೊಂದರೆ ಆದರೆ 224 MLAಗಳಿಗೇನು ತೊಂದರೆ ಇಲ್ಲ, ಹಿಂಗೇನಿಲ್ಲ. ಎಲ್ಲರಿಗೂ ವ್ಯವಸ್ಥೆ, ನಾನು ಯಾರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ಅಥವಾ DCM ಬಗ್ಗೆ, ಯಾವ ಮಂತ್ರಿಗಳು ವ್ಯಾಸೋದಿಲ್ಲ, ವ್ಯವಸ್ಥೆಗಳ ಬಗ್ಗೆ ಮಾತಾಡಿದ್ದೀನಿ. ಅದು ಅಲ್ಲಿಗೆಲ್ಲ ಹೇಳ್ತೇನೆ, ಅಲ್ಲಿ ವ್ಯವಸ್ಥೆಗಳು ಏನು ನಡೆದಿದ್ದಾವೆ ಅನ್ನೋದು. ಆಮೇಲೆ ಮತ್ತೇನಾಗ್ತಿದೆ ಅನ್ನೋದು ಮತ್ತಿನ ಮುಂದಿನ ಏನು ಆಗು ಹೋಗುಗಳಿದಾವೆ ಅದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ಈ 136 ಶಾಸಕರಿದ್ದಾರೆ, ಕೇವಲ 42 ಮಂದಿಗೆ ಅಷ್ಟೇ ಕರೆದಿದ್ದಾರೆ. ನನಗೆ ಗೊತ್ತಿಲ್ಲ. ಸೆಲೆಕ್ಟೆಡ್ ಅಷ್ಟೇ ಅಂದ್ರೆ ಅಸಮಾಧಾನ ವ್ಯಕ್ತಪಡಿಸೋ ಶಾಸಕರು ಅಷ್ಟೇ ಕರೆದಿದ್ದಾರೆ. ನನಗೆ ಗೊತ್ತಿಲ್ಲ ಅದು. ಇವತ್ತು ಫಸ್ಟ್ ನಿಮ್ಗೆ ನಾನು ಒಬ್ಬನ ಕರೆದಾರು ನಾ ಹೋಗ್ತಾ ಇದ್ದೀನಿ. ನಾನು ಈ ಮೀಟಿಂಗ್ ಇರೋದ್ರಿಂದ ಹೋಗ್ಲಿಕ್ಕಾಗಿಲ್ಲ, ನಾಳೆ ಬರ್ತೇನೆ ಅಂತೇಳಿ ಸಮಯ ತೊಗೊಂಡಿದ್ದೀನಿ. ಅವ್ರಿಗೆ ನಿರೂಪ ಕೊಟ್ಟಿದ್ದೀನಿ. ನಾಳೆ 11 ಗಂಟೆಗೆ ನನಗೆ ಸಮಯ ಕೊಟ್ಟಿದ್ದಾರೆ. ನಾನು ನಾಳೆ ಹೋಗಿ 11 ಗಂಟೆಗೆ ಅವ್ರ ಜೊತೆ ಸಭೆ ಮಾಡ್ತೀನಿ. ಅವ್ರು ಏನು ಕೇಳ್ತಾರೋ ಅನ್ನೋದು ಅವ್ರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಯಾಕಂದ್ರೆ ನಿಮ್ಮ ಮನ ತಣಿಸೋಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಸರ್. ಈಗ ಸಾಕಷ್ಟು ಸಮಸ್ಯೆಗಳು ಎದುರಿಸ್ತಾ ಇದ್ದೀರಿ ನೀವು. ನೀವೇನು 1ನೇ ಬಾರಿ ಶಾಸಕರಾದ್ರಲ್ಲ, 5 ಬಾರಿ ಗೆದ್ದಂಥವ್ರು ಹಿರಿಯ ರಾಜಕಾರಣಿ ಬೆಳಗಾವಿ ಜಿಲ್ಲೆದು 35 ವರ್ಷದ ರಾಜಕಾರಣದಲ್ಲಿ. ಅದು ಹಿರಿಯರು ಕಿರಿಯರು ಸಂಬಂಧ ಬರಲ್ಲ, ಎಲ್ಲರಿಗೂ ತೊಂದರೆ. ಒಬ್ಬಗೆ ನನಗೆ ತೊಂದರೆ ಆದರೆ 224 MLAಗಳಿಗೇನು ತೊಂದರೆ ಇಲ್ಲ, ಹಿಂಗೇನಿಲ್ಲ. ಎಲ್ಲರಿಗೂ ವ್ಯವಸ್ಥೆ, ನಾನು ಯಾರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ಅಥವಾ DCM ಬಗ್ಗೆ, ಯಾವ ಮಂತ್ರಿಗಳು ವ್ಯಾಸೋದಿಲ್ಲ, ವ್ಯವಸ್ಥೆಗಳ ಬಗ್ಗೆ ಮಾತಾಡಿದ್ದೀನಿ. ಅದು ಅಲ್ಲಿಗೆಲ್ಲ ಹೇಳ್ತೇನೆ, ಅಲ್ಲಿ ವ್ಯವಸ್ಥೆಗಳು ಏನು ನಡೆದಿದ್ದಾವೆ ಅನ್ನೋದು. ಆಮೇಲೆ ಮತ್ತೇನಾಗ್ತಿದೆ ಅನ್ನೋದು ಮತ್ತಿನ ಮುಂದಿನ ಏನು ಆಗು ಹೋಗುಗಳಿದಾವೆ ಅದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ಈ 136 ಶಾಸಕರಿದ್ದಾರೆ, ಕೇವಲ 42 ಮಂದಿಗೆ ಅಷ್ಟೇ ಕರೆದಿದ್ದಾರೆ. ನನಗೆ ಗೊತ್ತಿಲ್ಲ. ಸೆಲೆಕ್ಟೆಡ್ ಅಷ್ಟೇ ಅಂದ್ರೆ ಅಸಮಾಧಾನ ವ್ಯಕ್ತಪಡಿಸೋ ಶಾಸಕರು ಅಷ್ಟೇ ಕರೆದಿದ್ದಾರೆ. ನನಗೆ ಗೊತ್ತಿಲ್ಲ ಅದು. ಇವತ್ತು ಫಸ್ಟ್ ನಿಮ್ಗೆ ನಾನು ಒಬ್ಬನ ಕರೆದಾರು ನಾ ಹೋಗ್ತಾ ಇದ್ದೀನಿ.